ಎಸ್ ಚಪ್ಪಾಳೆಗಳು ಬರ್ತಾ ಇರಲಿ. Kabbalama Creations, RP, Black and White. Entire team ge all the best. Motion poster release. ಒಳ್ಳೆಯದಾಗಲಿ. RP ಬಹಳ ಚೆನ್ನಾಗಿದೆ ಹೆಸರು. ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದ್ರೆ ಹಲವು ವೈವಿಧ್ಯಗಳನ್ನ ಈ ಟೀಸರ್ ನಮಗೆ ತೋರಿಸಿದ್ದಾರೆ. ನಾನು ತೋಟದ ಹತ್ರ ಅಲ್ಲಿಂದ ಬಂದು 4 ಗಂಟೆಗೆ ಅದೊಂದು ಬಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ. ನಾನು ಇಲ್ಲಿಂದ ಲೇಟ್ ಆಗುತ್ತೆ ಅಂದರೆ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು. ಎಲ್ಲರೂ ಇಲ್ಲಿಗೆ ಬರ್ತಾರೆ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಲ್ಲ ಬಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ. ಅವ್ರಿಗಿನ್ನ ಮೊದಲೇ ಬಂದಿದ್ದೆ. ಸೊ ಒಳ್ಳೇದಾಗಲಿ, ಶುಭ ಸೂಚನೆ. ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ, ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ. ಭರ್ಜರಿ ಮಳೆ, ಸಣ್ಣ ಹನಿ ಅನ್ನಿತಾ ಇತ್ತು. ನಾನು ಮಲ್ಲೇಶ್ವರಂ ಮೀಟಿಂಗ್ ಪ್ರಸಿದ್ಧ ಹೊರಟಾಗ GT ಮಾಲ್ಗಳ ಎಂಟರ್ ಆಗಿದ ತಕ್ಷಣ, ಕಾರ್ ಎಂಟರ್ ಆಗಿದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದ್ರೆ ಏನೂ ಕಾಣಿಸ್ಲೇ ಇಲ್ಲ. ಅಷ್ಟು ಫಾಸ್ಟಾಗಿ ಮಳೆ ಬರ್ತಾ ಇತ್ತು. ನಿರ್ಮಾಣವಾಗ್ತಿರುವಂಥ ಈ RP ಸಿನಿಮಾ ಒಂದು ಕಡೆಯಲ್ಲಿ RP ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ. ಯಾಕಂದ್ರೆ ಲಯ ಅವರ ಕೈಯಲ್ಲಿ ಚೆಂಬು ಇತ್ತು. ಬಟ್ ಕತೆ ಅದು ಯಾವ ಥರ ಇದೆ ಗೊತ್ತಿಲ್ಲ ನನಗೆ. ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ, ಇನ್ನೊಂದು ಕಡೆ RP ಅಂತ ಇಟ್ಟಿದ್ದೀರಿ. ಅದರ ಬಗ್ಗೆ ಮಾಹಿತಿ ಇರೋರು ಲಿಂಕ್ ಸಿಗ್ಬೋದು. ಇಲ್ದಿದ್ರೆ ನಿಮ್ಮದು ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ. ಆಮೇಲೆ CG ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಖುಷಿಯಾಗಿದ್ದು ನಿರ್ದೇಶಕರು ಬರೀ ಕಥೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ಸಂಭಾಷಣೆ ಎಲ್ಲ ಹಾಕೊಂಡಿದ್ದು ಮಾತ್ರ ನೋಡಿದ್ರೆ ಪೋಸ್ಟಲ್ಲಿ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ. ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ. ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಪ್ಪುತ್ತಾರೋ ಅಥವಾ ಲಾಂಗ್ ಮುಖಾಂತರ ರೀಚ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರದೇ ಒಂದು ತಂಡ ಇದೆ ಅನ್ನೋದೊಂದು ಕನ್ಫರ್ಮ್ ಆಗಿದೆ. ಚೆನ್ನಾಗಿ ಹೇಳಿದ್ರೆ ನೋಡಿ ಅವರು. ಒಳ್ಳೇದಾಗ್ಲಿ ಸರ್. ಈಗ ಟೀಸರ್ ನೋಡಿದ್ಮೇಲೆ ಹೇಗೆ ಅನಿಸ್ತದೆ ನಿಮ್ಗೆ? ಸೂಪರ್ ಸರ್, ಸೂಪರ್. ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಲಿ, ಸಾಂಗ್ ಹಾಕ್ತೀವಿ, ನೀವು ಸ್ಟೆಪ್ ಹಾಕ್ಬಿಟ್ಟು ಹೋಗ್ಬೋದು. ಥ್ಯಾಂಕ್ ಯು. ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ, ನಾನು ಬಣ್ಣ ಹಾಕ್ತೀನಿ ಅಂತ. ಬಣ್ಣ ಆಲ್ರೆಡಿ ಹಾಕ್ತಿದ್ದೀನಿ. ಇದು ವಿಲನ್ ಆಗಿ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ಲಯಸ್ ಅವರು ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ, ಪಾಂಡು ಸರ್ ಅಂಬೋದು, ಈ ಹುಡುಗ ದಕ್ಷಿತ್ ವಿಲನ್ ಹೊಸಬರು ಇದು ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸ್. ಇನ್ನೊಬ್ರು ಸಿಮ್ರನ್ ಅಂತ ಅವ್ರಿಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಜಸ್ಟ್ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ಇನ್ನು ಹೌದು ಸರ್, ನನ್ನ ಸ್ನೇಹಿತಂದು ಮತ್ತು ನಾನು ಕಣ್ಣಿಂದ ನೋಡಿದಂಥದ್ದೇ ನಮ್ಗೆ ಅನುಭವ ಆಗಿರುತ್ತದೆ. ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು. ನಾನು ಅವತ್ತು ಹೇಳ್ತೀನಿ, ಇವತ್ತು ಹಳ್ಳಿ ಸ್ಟೋರಿ. ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನಲ್ಲಿ ಏನು ಮಾಡ್ತಾ ಇದ್ದೀವಿ, ಪ್ರಕೃತಿ ವಿರುದ್ಧವಾಗಿ ಇರೋದು. ನಾವು ಪ್ರಕೃತಿ ಏನಾದ್ರೆ ಮರ್ತ್ಬಿಟ್ಟಿದ್ದೀವಿ. ಆದರೆ ಒಂದು ಹಳ್ಳಿ ಜೀವನ ನಾನು ತೋರಿಸ್ತಾ ಇದ್ದೀನಿ. ರಿಯಲ್ ಸ್ಟೋರಿ, ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಮುಂದೆ ನಡೆದಿರೋಂಥದ್ದೇ ಮತ್ತು ನನಗೂ ಅನುಭವ ಆಗಿರೋಂಥದ್ದೇ. ಅದನ್ನು ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗಿ ಅನುಭವ ಆಗಿರೋದು ತೋರಿಸ್ತಾ ಎಳೆ ತೋರಿಸ್ತಾ ಇದ್ದೀನಿ ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಏನಕ್ಕೆ ಅಂದರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿ ಅನ್ನೋದೇ ಹಗಲಲ್ಲಿ ನಡೆಯುವಂಥದ್ದು ಮತ್ತು ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳಿರ್ತದೆ. ಅಂದರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ. ಅದು ಯಾರು ಊಹಿಸೋಕ್ಕಾಗಲ್ಲ. ಅದನ್ನೊಂದು ಎಳೆಯಾಗಿ ಬಿಡಿಸಿದ್ದೀನಿ ನಾನು. ಈಗ ಒಂದು ಯಾವ ಥರ ಅಂದರೆ ಈಗ ನೋಡಿ, ಈಗ ರಾತ್ರಿ ನಡೆಯುವಂಥದ್ದು ಹಗಲು ದರೋಡೆ ಪ್ರತಿಯೊಂದು ನಡೀತದೆ. ಬಟ್ ಇನ್ನೊಂದು ಪ್ರತಿಯೊಬ್ಬರು ಫುಲ್ಲು ಅದು ಹೇಳೋಕ್ಕಾಗಲ್ಲ. ಅದು ಗಣಿಸಿ ತೋರಿಸ್ತೀನಿ ಸರ್ ನಾನು. ಸರ್ RP ಟೈಟ್ಲು ನಮ್ಮ ಸ್ನೇಹಿತನೇ ಸರ್ ಅದು. ಅಂದರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದು ಪ್ಲಾಟ್ಫಾರ್ಮ್ ಆಗಿ. ಬಟ್ ಅದು ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅವ್ರು ನಡೆದಿರೋಂಥ ಘಟನೆ. ಅದಕ್ಕೆ ಕೆಲವು ನಾವು ಅವ್ರ ಜೊತೆ ಇದ್ವಿ. ಅದು ನಡೆಯೋಂಥ ನಾನು ತಗೊಂಡಿದ್ದೀನಿ ಸರ್. ಇಲ್ಲ, ನನ್ನ ಸ್ನೇಹಿತರೆ ಇಲ್ಲೇ ಇದ್ದಾರೆ. ಹೌದು, ನನ್ನ ಸ್ನೇಹಿತರೇ. ಮತ್ತು ನಮಗಿಬ್ಬರದ್ದು ಜೊತೆ ನೋಡ್ಕೊಂಡೆಲ್ಲ ಪ್ರತಿಯೊಂದು ಲೈವಲ್ಲಿ ನೋಡಿರೋದು ನಾನು ಲೈವ್. ಸರ್ ಇಲ್ಲ ತಪ್ಪು ಅವೆಲ್ಲ ಕಲ್ಪನೆ. ಈಗ ಚೊಂಬು ಇಟ್ಬಿಟ್ಟ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ, ಅದು ಸ್ವಲ್ಪ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರೆ ಸರ್. ಆ ಥರ ಇಲ್ಲ. ಅದು ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ. ಆ ಥರ ಕ್ಯಾರೆಕ್ಟರ್ ಇನ್ನೂ ಕೊಡೋದಿಲ್ಲ. ಅದೊಂದು ಕಲ್ಪನೆ. ತಂದೆ ಅನ್ನೋಂಥ ಒಂದು ಲೋಕದಲ್ಲಿ ಇರ್ತಾರೆ.
ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ಒಂದು ವಿಷಯಕ್ಕೆ ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು. ಆ ತರ ಯಾವುದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ ಆ ತರ ಅದಲ್ಲ. ಹಾ ಸರ್ ಇದೆಯಲ್ಲ ಅದು ಅಷ್ಟೇ. ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ. ಒಬ್ಬ ಮನುಷ್ಯನಿಗೆ ಆಸೆ ಅನ್ನೋದಿದೆಯಲ್ಲ, ಆಸೆ ಅನ್ನೋದು ಯಾವ ತರ ಇದೆ, ಅವ್ನಿಗೆ ಹೆಂಗ್ ಬೇಕಾದ್ರೆ ಆಸೆ ಮನ್ಸ್ಬೋದು. ಅವನ ಜೀವನನೇ ಅವನ ವೃತ್ತಿ ಬೇರೆ. ಆ ವೃತ್ತಿ ಎದುರಲ್ಲಿ ಅವ್ನ ಕಲ್ಪನೆ ತಗೋತಾನೆ, ಅದನ್ನ ಅವ್ನು ನೆನ್ಸ್ಕೊಂಡು ಆ ತರ ಮಾಡಿದ್ದಾನೆ ಹೊರತು ಆ ತರ ಎಲ್ಲ ನಿಧಿಗಿದೆಯಲ್ಲ ಪ್ರತಿಯೊಂದು ಕಲ್ಪನೆ. ಸರ್ ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲ್ ಆಗಿ ಒಂದು ಇದು ಮಾಡ್ಕೊಂಡಿದ್ದೀವಿ. ಜುಲೈಗೆ ಮೇನ್ ಶೂಟಿಂಗ್ ಸ್ಟಾರ್ಟ್ ಮುಹೂರ್ತ ಮಾಡ್ತಾರೆ ಜುಲೈಗೆ. ಈಗ ಏನೇನ್ ಬೇಕೋ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದೀನಿ ಈಗ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದು ನನ್ನ ಟೈಟಲ್ ಟೀಸರ್. ಈಗ ಈ ಸತಿ ನಾನು ಏನಕ್ಕೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಂಥ ಕ್ಯಾರೆಕ್ಟರ್ ಇದೆ, ಇಂತಿದ್ದು ಒಂದು ಕ್ಯಾರೆಕ್ಟರ್ ವಿಭಿನ್ನ ಕೊಡೋಣ ಅಂತ ಪ್ಲಾನ್ ಮಾಡ್ತೀನಿ ಸರ್. ಶೂಟಿಂಗ್ ಬಂದು ಕರ್ನಾಟಕ ನಮ್ಮ ಚಿಂಚಗಿರಿ ಹತ್ರ. ಸರಿ ನಮ್ಮೂರು ಎಲ್ಲೂ ಬೇರೆ ಎಲ್ಲೂ ಲೋಕಲ್ ಇಲ್ಲ, ಎಲ್ಲ ನಮ್ಮ ಚಿಂಚಗಿರಿ ಹಳ್ಳಿಲೆ, ಫುಲ್ ಹಳ್ಳಿಲೆ, ಕರ್ನಾಟಕ ಬೇರೆ ಎಲ್ಲೂ ಇಲ್ಲ. ಒಂದೇ ಕಡೆ ನಡೆಯೋದು, ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನ್, ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್. ಮ್ಯೂಸಿಕ್ ನಮ್ಮ ಸ್ನೇಹಿತರೊಬ್ಬರು ಸರ್ಗೋಡ್ ಹತ್ರ ಮಾತಾಡಿದೀವಿ, ಮತ್ತೆ ಇನ್ನೊಬ್ರು ಲೋಕೇಶ್ ಅಂತ ಇದ್ದಾರೆ, ಅವ್ರಿಗೊಂದು ಪ್ಲಾನ್ ಮಾಡಿದೀವಿ. ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಮಾಡ್ತಾ ಇದ್ದೀವಿ ಸರ್. 5 ಸಾಂಗ್ ಬರುತ್ತೆ ಸರ್. ಆಲ್ರೆಡಿ 2 ಸಾಂಗ್ ರೆಡಿ ಮಾಡಿದ್ದೀವಿ. ಒಟ್ಟು 5 ಸಾಂಗ್ ನಾವೇ ಮಾಡಿರೋದು. ಮ್ಯೂಸಿಕ್ ಡೈರೆಕ್ಟರ್ಗೆಲ್ಲ ಕುತ್ಕೊಂಡು ಮಾತಾಡಕ್ಕೆ ಮಾಡಿ ಪ್ರತಿಯೊಂದು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯಕ್ಕೆ ಸರ್ ಆಡಿಷನ್ ನಡೀತಾ ಇದೆ ಸರ್. ಇನ್ನೂ ಪ್ಲಾನ್ ಅಲ್ಲಿ ಇದೆ ನಾವು. ಈಗ ಸದ್ಯಕ್ಕೆ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗ್ ನಾನು ಇದು ಮಾಡ್ತೀನಿ ಸರ್. ಜುಲೈ ಸರ್ ಹಂಗಂತಲ್ಲ ಸರ್ ನನ್ನ ಸ್ನೇಹಿತರೆಲ್ಲ ನಿರ್ಮಾಪಕರು ಸ್ವಲ್ಪ ಸಾಕಲ್ಸರ್ ನನಗೇನು ಸರ್ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ವಲ್ಪ ಎಲ್ಲ ಅವ್ರದ್ದು ಒಂಥರ ಎಲ್ಲ ನೋಡ್ಬೇಕಲ್ಲ, ಅವ್ರದ್ದು ಎಲ್ಲ ತರ ನೋಡ್ಬೇಕು. ನಾನು ಅವ್ರು ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ ಯಾರಿಗಾದ್ರು ಸರ್. ತೊಂದರೆ ಕೊಟ್ಟು ನಾನು ಆ ಥರ ಮಾಡಿದ್ರೆ ನನ್ನ ಸಬ್ಜೆಕ್ಟ್ ಅನ್ನು ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಕೆಲವೊಂದು ಸೀನ್ ಬೇಕಾಗತ್ತೆ, ಕೆಲವು ಬಿಸಿಲು ಬೇರೆ. ಲಾಸ್ಟ್ ಟೈಮ್ ನಾವು ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಈ ಬಿಸಿಲಾಗಿಂದ ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರು ಇದ್ರಲ್ಲ, ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಿದ್ರು, ನೋಡಿ ಒಂದೊಂದು ಟೈಮ್ ಹೇಳೋಣ ಎಲ್ಲ ಒಂದೇ ಒಟ್ಟಿಗೆ ಕೊಡ್ಬೇಕಲ್ಲ ಸರ್ ಅದರಿಂದ ನಾನು ಆ ಥರ ಕೊಡ್ತಾ ಇಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಕಮರ್ಷಿಯಲ್ ಕೊಡಬೇಕು, ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ನನ್ನ ಆಸೆ ಸರ್. ಅಷ್ಟೇ ಆ ಥರ ಕೊಡಬಾರ್ದು ಅಂತ ನನ್ನ ಆಸೆ ಸರ್. ನಾನು ಹಾಗೆ ನಮ್ಮ ಒಂದು ಅವಾಗಿಂದ 2013 ನನ್ನ ಸಿನಿಮಾ ರಂಗಕ್ಕೆ ಇಳಿಬೇಕು ಅಂತ ಆಸೆ ಇತ್ತು. ಹಾಗೆ ಹೇಳ್ತಾ ಅದರಲ್ಲಿ ಸ್ವಲ್ಪ ಅನುಭವಗಳಾಯ್ತು. ಅನುಭವಗಳು ಏಟ್ ಬಿದ್ದಾಗ ಸ್ವಲ್ಪ ನೋಡಿ ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಇದೆ ಸರ್. ಆ ಥರ ನಾನು ಸರ್ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಮತ್ತೆ ಕೆಲವು ಜೊತೆ ಇದ್ದೆ, ತಿಳ್ಕೊಂಡಿದ್ದೀನಿ. ಇದು ನಾನು ಯಾಕೆ ಟ್ರೈ ಮಾಡ್ಬಾರ್ದು ಅನ್ನೋ ಒಂದು ತಗೊಂತ ಇದ್ದೀನಿ ಸರ್ ಅಷ್ಟೇ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟ್ ಆಗಿದೆ ಸರ್. ಆದರೆ ಇವರು ಆ್ಯಕ್ಚುಲಿ ಫಸ್ಟ್ ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕಂತ ಡಿಸೈಡ್ ಮಾಡಿದ್ರು. ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಾಳೆ ಕೊಡಿ. ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ಮಾತು. ಅಯ್ಯೋ ನನ್ನ ಪಾತ್ರ ಹೇಳ್ಕೊಟ್ರೆ ಕತೆ ಹೋಗ್ಬಿಡುತ್ತೆ. ಆ ಥರ ಸೆಂಟ್ರಲ್ಲಿ ಇರ್ತೀನಿ ನಾನು. ತುಂಬ ಚೆನ್ನಾಗಿ ನನ್ನ ಪಾತ್ರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆ ಹೇಳೋಕ್ಕಾಗಲ್ಲ ಸರ್, ಅದು ಆ ಥರ ಇದೆ ಸರ್. ಇಲ್ಲ ಸರ್, ಈಗ ಸರಿ ಇಲ್ಲ ಸರ್, ಈ ಥರ ಇದಕ್ಕೆಲ್ಲ ಬೇರೆದಕ್ಕೆಲ್ಲ ಅನುಭವಗಳಾಗಿದೆ. ಅದೆಲ್ಲ ಏನಕ್ಕೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸರ್. ಇದು ಒಂದು 5 ವರ್ಷದಿಂದ ನಡೀತಾ ಇದ್ದೀವಿ ಸರ್. ನಾನು ನೋಡಿದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಆ ಥರ ಎಲ್ಲ ತುಂಬ ನಡೆದಿದೆ. ಮೆಂಟ್ಲಾಗಿದ್ದಾರೆ ಕೆಲವರು. ಎಷ್ಟೋ ಜನ ಬೀದಿಗೆ ಮಂಗಲಿ ಜನ್ಮ ಮಾರಿ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ. ಯಾಕೆ ಹಿಂದೆ ಬಿದ್ದಿ ಜನ, ಅದಕ್ಕೊಂದು ಸಬ್ಜೆಕ್ಟು, ಅದಕ್ಕೊಂದು
ಸರ್ ಅದೊಂದು ಇರಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಆ ಥರ ಬರುತ್ತೆ ಈ ಥರ ಬರುತ್ತೆ ಕಲ್ಪನೆ ಅದೇ ಆ ಥರ ಕಲ್ಪನೆ ಮಾಡ್ಕೊಂಡು ಸಿಕ್ಕಿದ್ರೆ 500 ರೂಪಾಯಿ ಬರುತ್ತೆ ಆ ಥರ ಮಾಡಿ ಅಲ್ಲ ಸರ್ ಆ ಥರ ಸುಮ್ಮನೆ ನೀರು ಸಿಗುತ್ತೆ ಅದು ಸಿಗುತ್ತೆ ಅನ್ನೋದು ಕಲ್ಪನೆ ಚೆನ್ನಾಗಿ ಕಲ್ಪನೆ ಇದು ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಹೀರೋ ಆಗಿ ನನಗೆ ಯುವರಾಜ್ ಸ್ಟೋರಿ ಹೇಳಿದ್ರು ಇಬ್ಬರು ಸೇರಿ ಇಬ್ಬರು ನಾವು ಸ್ಟೋರಿ ಹೇಳಿದಾಗ ನನಗೂ ಇಷ್ಟ ಆಯಿತು. ನನ್ನ ಅನುಭವನ ಅವ್ರಿಗೆ ಹೇಳಿದೆ, ಅವ್ರ ಅನುಭವ ನನಗೆ ಹೇಳಿದ್ರು. ಈ ಸ್ಟೋರಿನ ನೀನೇ ಹೀರೋ ಆಗಿ ಮಾಡ್ಬೇಕಂತ ನನಗೆ ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ, ನಾನು ನಿಭಾಯಿಸ್ತೀನಿ ಸರ್. ಹೌದು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿಧಿ. ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು. ನನಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು, ತುಂಬಾ ಮೋಟಿವೇಟ್ ಮಾಡಿದ್ರು. ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಗೆ ಪಾತ್ರ. ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲಾಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧು ಅಂದ್ಬಿಟ್ಟು. ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ರು. ಬಟ್ ನನಗೆ ಆ್ಯಕ್ಟಿಂಗ್ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಯುವರಾಜ್ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಥರ ನಾನು ತುಂಬ ಕಡೆ ಆಡಿಷನ್ ಕೊಟ್ಟಿದ್ದೀನಿ, ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಫಸ್ಟ್ ಟೈಮ್ ನನಗೆ ಯುವರಾಜ್ ಸರ್ ಚಾನ್ಸ್ ಕೊಟ್ಟಿದ್ದು, ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟಿದ್ರು 100% ನಾನು ಏನಿದೆ ಅದು ನಿಲ್ಲಿಸ್ಕೊಡ್ತೀನಿ. ಎಲ್ಲರ ವಿಷಯ ಮಾತ್ರ ದಾರಿ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಪಾಂಡುಕುಮಾರ್ ಅಂತ. ಈ ಫಿಲಿಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸಿಕೊಂಡು ನಾನು ಥ್ಯಾಂಕ್ಸ್ ಇಲ್ಲ ಸರ್. ಆಮೇಲೆ ಮತ್ತೊಮ್ಮೆ ಇನ್ನೊಬ್ರು ಯಶಸ್ ಅಂತ ಆಕ್ಟರ್ ಆಗಿದ್ರು, ನಮ್ಮ ಪ್ರೊಡ್ಯೂಸರ್ ಅವ್ರ ಮಗನೇ. ಅವ್ರು ಇವತ್ತು ಎಕ್ಸಾಮ್ ಇರೋದು ಮಂಗಳೂರಲ್ಲಿ ಓದ್ತಾ ಇದ್ದಾರೆ. ಅವ್ರು ಇವತ್ತು ಬರ್ಬೇಕಾಯ್ತು ಈ ಇದಕ್ಕೆ. ಅದರಿಂದ ನಾವು ಅವ್ರ ಪರವಾಗಿ, ಅವ್ರ ಮಗನ ಪರವಾಗಿ, ಅವ್ರ ಮೇಡಮ್ ಅವರೇ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ದಯವಿಟ್ಟು ಬನ್ನಿ. ಮೇಡಮ್ ಹಂಗಿಲ್ಲ, ನೀವು ಪ್ರೊಡ್ಯೂಸರ್ ಆಗಿ ನೀವೇ ಹಿಂದೆ ಹೋದ್ರೆ ಬನ್ನಿ. ಇದೆ 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 ಈಗ ಅದೇ ಹೇಳಿದ್ನಲ್ಲ ಸರ್, ಆಡಿಷನ್ ನಡೀತಾ ಇದೆ ಅಂತ. ಇಲ್ಲ ಇಲ್ಲ, ಹೌದು ಹೌದೌದು, ಖಂಡಿತ ಖಂಡಿತ ಸರ್. ಇಲ್ಲ ಒಬ್ರು ಇನ್ನೂ ಇದು ಮಾಡ್ಬೇಕು ಅಂತ ಪ್ಲಾನ್ ಇದೆ. ಬಟ್ ಇನ್ನು ಆಡಿಷನ್ ಸ್ವಲ್ಪ ನೋಡ್ತಾ ಇದೀವಿ, ನೋಡೋಣ. ಅದನ್ನ ಪ್ರೊಫೆಷನಲ್ ಇದೆ, ಆಲ್ರೆಡಿ ಸೆಲೆಕ್ಷನ್ ಮಾಡಿ ಇಬ್ಬರನ್ನ ಐಡಿಯಾ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೀವಿ. ನೋಡೋಣ, ಇನ್ನು ಮಾತುಕತೆ ನಾವು ಸರ್ ಕುತ್ಕೊಂಡು ಮಾತಾಡ್ಬೇಕು. ಮಾತುಕತೆ ಮಾಡ್ತಾ ಇದ್ದೀವಿ. ಮೇಡಮ್ ಬನ್ನಿ ಬನ್ನಿ, ಹಂಗೆಲ್ಲ ಇದು ಮಾಡೋದಾಗುತ್ತಾ? ಯಶಸ್ ಅಂತ ಅವ್ರ ಮಗನ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಯಶಸ್ ಆಸ್ ಎ ನೀಡಲ್ ಕೃಷ್ಣ ಅಂತ ಅವ್ರ ಹೆಸರು ಹೆಸರು ಕೊಟ್ಟಿದ್ದೀವಿ. ಅವ್ರ ಮಗ ಅವ್ರ ಎಕ್ಸಾಮ್ ಬರೋ ಕಾರಣದಿಂದ ಇವತ್ತು ಅವ್ರ ತಾಯಿನೇ ಮಾತಾಡ್ತಾ ಇದ್ದಾರೆ. ನಮಸ್ತೆ. ಮಾಧ್ಯಮದವರಿಗೆ ಮತ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ. ಸರ್, ಆ್ಯಕ್ಚುಲಿ ನನ್ನ ಮಗನ ಯಶಸ್ ಅಂತ ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ. ಇವತ್ತು ತುಂಬ ಮುಖ್ಯವಾದ ಒಂದು ಅವರಿಗೆ ಎಕ್ಸಾಮ್ಸ್ ಇತ್ತು, ಅದರಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಮಂಗಳೂರಲ್ಲಿದ್ದಾರೆ ಅವರು, ಬರ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ, ನನಗೆ ಭಾಳ ವರ್ಷದಿಂದ ಸ್ನೇಹಿತರು ಯುವರಾಜ್ ಅವರು. ಇವತ್ತು ನಾವೆಲ್ಲ ಸೇರ್ಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಒಂದು ಕನಸು ನನಗೆ. ಈ ಕನಸಿನ ಬಗ್ಗೆ ಏನು ಮಾತಾಡೋದು, ಹೇಳೋದು ಅನ್ನೋದು ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ ಹೇಳಿದ್ದಾರೆ ನಮಗೆ ಏನು ಅಂತಂದ್ಬಿಟ್ಟು. ಪ್ರೊಡ್ಯೂಸರ್ ಆಗಿ, ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡಬೇಕು. ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ಇನ್ನೂ ಯುವರಾಜ್ ಫ್ರೆಂಡ್ಸು 4 ಜನ ಇದ್ದೀವಿ. ನಾವೆಲ್ಲ ಸೇರಿ ಸರ್ ಕೂತಿದ್ದಾರಲ್ಲಿ
ಎಲ್ಲನೂ ಏನೋ ಒಂದು ಮಾಡಬೇಕು ಒಳ್ಳೆಯದು ಈ ಸಿನಿಮಾಗೆ. ಈ ಸಿನಿಮಾ ತುಂಬ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕು ಇದರಲ್ಲಿ ಅಂತ ಅಂದ್ಬಿಟ್ಟು ತುಂಬ ಆಶಿಸ್ತೀನಿ. ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್. ಸರ್ ಶ್ರೀನಿವಾಸ್ ಶೆಟ್ಟಿ ಅಂತ, ಆಮೇಲೆ ನಾನು ಯುವರಾಜ್ ಅಂತ, ಶೀಲಾ ಮೇಡಮ್ ಅಂತ, ನಾವು ರಾಘವೇಂದ್ರ ಪ್ರಸಾದ್ ಸರ್ ಅಂತ, ಇವೆಲ್ಲ ನಮ್ಮದು ಟೀಮ್. ಇನ್ನೊಂದು ಅನಿಲ್ ಗೌಡ್ರು ಅಂತ, ಅವ್ರು ಇವತ್ತು ಬಂದಿಲ್ಲ, ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅವ್ರ ಮಗನೇ ಇಲ್ಲಿ. ಇವರು ಮಗನೂ ಒಂದು ಕ್ಯಾರೆಕ್ಟರ್ ನಾನು ಹೇಳ್ತೀನಿ. ಅದರಿಂದ ಅವ್ರ ತಂದೆಯವರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ, ಔಟ್ ಸೈಡು ಬರೋಕ್ಕೆ ಕಾರಣ ಸ್ವಲ್ಪ ಏನೋ ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ. ಬಿಟ್ಟರೆ ಸ್ನೇಹಿತರುಗಳು ಕೆಲವು ಕೋ ಪ್ರೊಡ್ಯೂಸರ್ಸ್ ಎಲ್ಲ ಇದ್ದಾರೆ, ಅವ್ರು ಕೆಲವರೆಲ್ಲ ಹೊರಗಡೆ ಇರೋರು ಅಂದರೆ ಅವರೆಲ್ಲ ನೆಕ್ಸ್ಟ್ ಟೈಮ್ ಕಳಿಸ್ಕೊಡ್ಬೇಕು ಅಂತ ಪ್ಲಾನ್. ಒಂದು 7-8 ಜನ ಇದ್ದಾರೆ ಸರ್.